ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ಈ ಒಂದು ತರಗತಿಯೊಳಗೆ ಶಹಜಾನ್ ಮತ್ತು ಔರಂಗಜೇಬ್ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಒಂದು ಶಹಜಾನ್ ಯಾರ ಮಗನಾಗ್ತಾ ಹೋಗ್ತಾನಪ್ಪ ಅಂದ್ರೆ ಜಹಾಂಗೀರ್ನ ಮಗನಾಗ್ತಾ ಹೋಗ್ತಾನೆ. ಅಂದರೆ ಅಪ್ಪನ ನಂತರ ಆಡಳಿತವ ಯಾರು ನೋಡ್ತಾ ಹೋಗ್ತಾರಪ್ಪ ಅಂದ್ರೆ ಜಹಾಂಗೀರ್ ನೋಡ್ತಾ ಹೋಗ್ತಾನೆ. ಆ ಜಹಾಂಗೀರ್ನ ನಂತರ ಯಾರಪ್ಪ ನೋಡ್ತಾ ಹೋಗ್ತಾರಪ್ಪ ಅಂದ್ರೆ ಶಹಜಾನ್ ನೋಡ್ತಾ ಹೋಗ್ತಾನೆ. ಈ ಮೊಘಲ್ ಸಾಮ್ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥ ಈ ಶಹಜಾನ್ ಅಮೂಲ್ಯವಾದಂಥ ರತ್ನಖಚಿತವಾದಂಥ ಮಯೂರ ಸಿಂಹಾಸನ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ನಿರ್ಮಾಣ ಮಾಡ್ತಾ ಹೋಗ್ತಾನೆ. ಯಾರು? ಈ ಶಹಜಾನ್. ಅಂದ್ರೆ ಈ ಒಂದು ಅಧಿಕಾರ ಬಂದ ಕೂಡಲೇ ಈ ಶಹಜಾನ್ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಅಮೂಲ್ಯ ರತ್ನ ಖಚಿತವಾದಂಥ ಈ ಮಯೂರ ಸಿಂಹಾಸನವನ್ನು ನಿರ್ಮಾಣ ಮಾಡ್ತಾ ಹೋಗ್ತಾನೆ. ಇವನ ಒಂದು ಪುತ್ರನಾದಂಥ ಔರಂಗಜೇಬನನ್ನು ಎಲ್ಲಿ ರಾಜಪ್ರತಿನಿಧಿಯಾಗಿ ನೇಮ್ತಾ ಹೋಗ್ತಾನಪ್ಪ ಅಂದ್ರೆ ಡೆಕ್ಕನ್ ಪ್ರದೇಶದಲ್ಲಿ. ಆ ಡೆಕ್ಕನ್ ಪ್ರದೇಶದೊಳಗೆ ತನ್ನ ಮಗನಾದಂಥ ಔರಂಗಜೇಬನನ್ನು ರಾಜಪ್ರತಿನಿಧಿಯಾಗಿ ನೇಮಕ ಮಾಡ್ತಾ ಹೋಗ್ತಾನೆ. ಜೊತೆಗೆ ಆ ಒಂದು 1636 ಆ ಪೋರ್ಚುಗೀಸರನ್ನು ಸೋಲಿಸಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಅಹಮದ್ ನಗರವನ್ನು ವಶಪಡಿಸ್ಕೊಳ್ತಾ ಹೋಗ್ತಾನೆ. ಜೊತೆಗೆ ಆ ಡೆಕ್ಕನ್ ಭಾಗದಲ್ಲಿ ಭೂಮಾಪನ ಮತ್ತು ಮೌಲ್ಯಮಾಪನವನ್ನು ಪದ್ಧತಿಯನ್ನು ಜಾರಿಗೆ ತರ್ತಾ ಹೋಗ್ತಾನೆ. ಯಾವ ಒಂದು ಪ್ರದೇಶದೊಳಗೆ? ಡೆಕ್ಕನ್ ಪ್ರದೇಶದೊಳಗೆ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಅಲ್ಲಿ ಭೂಮಾಪನ ಮತ್ತು ಮೌಲ್ಯಮಾಪನ ಪದ್ಧತಿಯನ್ನು ಜಾರಿಗೆ ತರ್ತಾ ಹೋಗ್ತಾನೆ. ಈ ಡೆಕ್ಕನ್ ಒಂದು ಭಾಗದೊಳಗೆ ಯಾರು ರಾಜಪ್ರತಿನಿಧಿಯಾಗಿ ಆಯ್ಕೆಯಾಗಿರ್ತಾರಪ್ಪ ಅಂದ್ರೆ ತನ್ನ ಮಗನಾದಂಥ ಔರಂಗಜೇಬನು ಈ ಒಂದು ಡೆಕ್ಕನ್ನ ರಾಜಪ್ರತಿನಿಧಿಯಾಗಿ ಆಡಳಿತವನ್ನು ನೋಡ್ಕೊಳ್ತಾ ಇರ್ತಾನೆ. ಜೊತೆಗೆ ಈತನ ಒಂದು ಆ ಡೆಕ್ಕನ್ ಭಾಗದಲ್ಲಿ ಭೂಮಾಪನ ಮತ್ತು ಜೊತೆಗೆ ಏನಾಗ್ತದಪ್ಪ ಅಂದ್ರೆ ಆ ಭೂಮಾಪನ ಮತ್ತು ಮೌಲ್ಯಮಾಪನ ಆ ಡೆಕ್ಕನ್ ಪ್ರದೇಶದೊಳಗೆ ನೋಡ್ತಾ ಹೋಗ್ತೀವಿ. ಜೊತೆಗೆ ಏನಾಗ್ತದಪ್ಪ ಅಂದ್ರೆ ಆ ಶಹಜಾನ್ನ ಕಾಲದೊಳಗೆ ಭಾರತ, ಪಶ್ಚಿಮ ಏಷ್ಯಾ, ಯುರೋಪ್ ದೇಶಗಳ ನಡುವೆ ವ್ಯಾಪಾರ ಅಭಿವೃದ್ಧಿಗೊಳ್ತಾ ಹೋಗ್ತೈತೆ. ಜೊತೆಗೆ ಆ ಶಹಜಾನ್ ಮುಖ್ಯವಾಗಿ ತನ್ನ ಒಂದು ಪ್ರೀತಿಯ ಮಡದಿಯಾದಂಥ ಆ ಮಮತಾಜಳಿಗೆ ಆ ಮಮತಾಜಳಿಗೆ ಆಕಾರದೊಳಗೆ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಈ ಒಂದು ತಾಜ್ ಮಹಲನ್ನು ನಿರ್ಮಾಣ ಮಾಡ್ತಾ ಹೋಗ್ತಾನೆ. ಜೊತೆಗೆ ಆ ದೆಹಲಿಯಲ್ಲಿರುವಂಥ ಕೆಂಪು ಕೋಟೆ ಏನು ನಾವು ರಾಷ್ಟ್ರಧ್ವಜವನ್ನು ಹಾರಿಸ್ತಾ ಹೋಗ್ತೀವಲ್ಲ, ಆ ದೆಹಲಿಯಲ್ಲಿರುವಂಥ ಕೆಂಪು ಕೋಟೆ ಹಾಗೂ ಅದರಲ್ಲಿರುವಂಥ ಕಟ್ಟಡಗಳು ಆ ಶಹಜಾನ್ನ ಒಂದು ಅದ್ಭುತವಾದಂಥ ಕೊಡುಗೆಗಳನ್ನು ಕಾಣ್ತಾ ಹೋಗ್ತೀವಿ. ಇವನ ಒಂದು ಅವಧಿಯನ್ನು ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದ ಒಂದು ಸುವರ್ಣ ಯುಗ ಅಂತಂದು ಕರಿತಾ ಹೋಗ್ತೀವಿ. ಯಾರ ಒಂದು ಆಡಳಿತ ಅವಧಿಯನ್ನು ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣ ಯುಗ ಅಂತ ಕರಿತಾವಪ್ಪ ಅಂದ್ರೆ ಶಹಜಾನ್ ಒಂದು ಅವಧಿಯನ್ನು ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದ ಒಂದು ಸುವರ್ಣ ಯುಗ ಅಂತ ಕರಿತಾವೆ. ಇವನು ಒಂದು ಮುಖ್ಯವಾಗಿ ಪ್ರಮುಖ ಅಂಶಗಳನ್ನು ನೆನಪಿಟ್ಕೊಂಡಿರೋದ ಆ ಶಹಜಾನ್ ಅಧಿಕಾರಕ್ಕೆ ಬಂದ ಕೂಡಲೇ ಆ ರತ್ನಖಚಿತವಾದಂಥ ಮಯೂರ ಸಿಂಹಾಸನವನ್ನು ನಿರ್ಮಾಣ ಮಾಡ್ತಾ ಹೋಗ್ತಾನೆ. 1636 ಆ ಪೋರ್ಚುಗೀಸರನ್ನು ಸೋಲಿಸಿ ಅಹಮದ್ ನಗರವನ್ನು ವಶಪಡಿಸ್ಕೊಳ್ತಾ ಹೋಗ್ತಾನೆ. ಆ ಡೆಕ್ಕನ್ ಪ್ರಾಂತ್ಯಕ್ಕೆ ತನ್ನ ಮಗನಾದಂಥ ಔರಂಗಜೇಬನನ್ನು ರಾಜಪ್ರತಿನಿಧಿಯಾಗಿ ಆಯ್ಕೆ ಮಾಡ್ತಾ ಹೋಗ್ತಾನೆ. ಜೊತೆಗೆ ಆ ಡೆಕ್ಕನ್ ಭಾಗದೊಳಗೆ ಭೂಮಾಪನ ಮತ್ತು ಮೌಲ್ಯಮಾಪನವನ್ನು ಪದ್ಧತಿಯನ್ನು ಜಾರಿಗೆ ತರ್ತಾ ಹೋಗ್ತಾನೆ. ಜೊತೆಗೆ ಆತನ ಒಂದು ಪ್ರೀತಿಯ ಮಡದಿಯಾದಂಥ ಮಮತಾಜಳಿಗೆ ಆಗ್ರಾದಲ್ಲಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ತಾಜ್ ಮಹಲನ್ನು ಕಟ್ತಾ ಹೋಗ್ತಾನೆ. ಆ ದೆಹಲಿಯ ಕೆಂಪು ಕೋಟೆ ಮತ್ತು ಅದರಲ್ಲಿರುವಂಥ ಕಟ್ಟಡಗಳನ್ನು ಈ ಶಹಜಾನ್ ನಿರ್ಮಾಣ ಮಾಡಿದಂಥ ಅದ್ಭುತವಾದಂಥ ಕೊಡುಗೆಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ತಾಜ್ ಮಹಲ್ ಎಲ್ಲಿ ನೋಡ್ತಾ ಹೋಗ್ತಪ್ಪ ಅಂದ್ರೆ ಆಗ್ರಾದೊಳಗೆ ನೋಡ್ತಾ ಹೋಗ್ತೀವಿ. ಯಾಕೆ ಕಟ್ಟಿಸ್ತಾ ಹೋಗ್ತಾನಪ್ಪ ಅಂದ್ರೆ ತನ್ನ ಪತ್ನಿಯಾದಂಥ ಮಮತಾಜ್ ಮಹಲ್ನ ನೆನಪಿಗಾಗಿ ಈಗಿನ ಉತ್ತರ ಪ್ರದೇಶದಲ್ಲಿರುವ ಆಗ್ರಾ ಬಳಿಯ ಯಾವ ನದಿಯ ದಂಡೆಯಲ್ಲಿ? ಯಮುನಾ ನದಿಯ ದಂಡೆಯ ಬಳಿ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಇಲ್ಲಿ ಉತ್ತರ ಪ್ರದೇಶದ ಉತ್ತರ ಪ್ರದೇಶ ರಾಜ್ಯದಲ್ಲಿನ ಆಗ್ರಾ ಬಳಿ ಯಮುನಾ ನದಿಯ ದಂಡೆಯಲ್ಲಿ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಈ ಒಂದು ಪ್ರಾರಂಭ ಯಾವಾಗ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ 1632 ಪ್ರಾರಂಭವಾಗಿ 1653 ಪೂರ್ಣಗೊಳ್ತಾ ಹೋಗ್ತೈತಿ. ಇದನ್ನು ಯಾವ ಕಲ್ಲುಗಳಿಂದ ಬಳಕೆ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಬಿಳಿ ಮಾರ್ಬಲ್ ಕಲ್ಲುಗಳಿಂದ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಯಾವುದನ್ನು? ತಾಜ್ ಮಹಲನ್ನು
ಬಿಳಿ ಮಾರ್ಬಲ್ ಕಲ್ಲುಗಳಿಂದ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಈ ಒಂದು ಸ್ಮಾರಕ ಈ ಪ್ರಪಂಚದಲ್ಲಿರುವಂಥ ಪ್ರಮುಖ ಸ್ಮಾರಕಗಳಲ್ಲಿ ಒಂದಂತ ಗೊತ್ತಾ ಹೋಗ್ತೈತಿ. ಆ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಈ ಒಂದು ತಾಜ್ ಮಹಲ್ ಏನಾಗತ್ತೆ ಸೇರ್ಪಡೆ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಇದು ಶಾಜಹಾನ ಒಂದು ಮಾಹಿತಿ ಆಗ್ತದೆ. ಮುಂದುವರೆದು ನೋಡ್ತಾ ಹೋಗ್ತೀವಿ, ಔರಂಗಜೇಬನ ಬಗ್ಗೆ ನೋಡ್ತಾ ಹೋಗ್ತೀವಿ. ಈತನು ಬಾಲ್ಯದಲ್ಲಿ ಉತ್ತಮ ಸೈನಿಕ ಶಿಕ್ಷಣವನ್ನು ಪಡೆದು ಸಮರ್ಥ ಸೈನಿಕನಾಗ್ತಾ ಹೋಗ್ತಾನೆ. ಯಾರು? ಔರಂಗಜೇಬ್. ತಂದೆ ಶಾಜಹಾನನ್ನು ಬಂಧಿಸಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಅಧಿಕಾರ ಸ್ವೀಕರಿಸಿದ ಸ್ಮರಣಾರ್ಥ ಅಲಂಗೀರ್ ಎಂಬ ಬಿರುದನ್ನು ಪಡೆದು ಸಿಂಹಾಸನ ಬರ್ತಾ ಹೋಗ್ತಾನೆ. ಅಂದ್ರೆ ಈ ಔರಂಗಜೇಬನ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆ ಬಾಲ್ಯದೊಳಗೆ ಉತ್ತಮ ಸೈನಿಕ ಶಿಕ್ಷಣ ಪಡ್ತಾ ಹೋಗ್ತಾನೆ. ಅಂದ್ರೆ ಸಮರ್ಥ ಸೈನಿಕನಾಗ್ತಾನೆ. ಆ ತನ್ನ ತಂದೆಯನ್ನು ಶಾಜಹಾನನ್ನು ಬಂಧಿಸಿ ಅಧಿಕಾರ ಸ್ವೀಕರಿಸೋ ನೆನಪಿಗಾಗಿ ಅಲಂಗೀರ್ ಎಂಬ ಒಂದು ಬಿರುದನ್ನು ಪಡೆದು ಸಿಂಹಾಸನ ಏರ್ತಾ ಹೋಗ್ತಾನೆ. ನೋಡಿರಿ, ಅಂದರೆ ತನ್ನ ತಂದೆಯನ್ನು ಬಂಧಿಸಿ ಜೈಲಿನೊಳಗಿಟ್ಟು ಬಂಧನದಲ್ಲಿಟ್ಟು ಅಧಿಕಾರ ಸ್ವೀಕರಿಸಿದ ಒಂದು ನೆನಪಿಗಾಗಿ ಸ್ಮರಣಾರ್ಥಕವಾಗಿ ಅಲಂಗೀರ್ ಎಂಬ ಒಂದು ಬಿರುದನ್ನು ಪಡ್ಕೊಳ್ತಾ ಹೋಗ್ತಾನೆ. ಈ ಔರಂಗಜೇಬ್ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆ ಕುರಾನಿನ ತತ್ವಗಳ ನಿಯಮಗಳನ್ನು ಜಾರಿಗೆ ತರ್ತಾ ಹೋಗ್ತಾನೆ. ಯಾರ ಒಂದು ನಿಯಮಗಳ ತತ್ವಗಳ ಪ್ರಕಾರ ಆಡಳಿತ ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಈ ಒಂದು ಕುರಾನಿನ ತತ್ವಗಳ ಮತ್ತು ನಿಯಮಗಳನ್ನು ಜಾರಿಗೆ ತರ್ತಾ ಹೋಗ್ತಾನೆ. ಯಾರು? ಔರಂಗಜೇಬ್. ಜೊತೆಗೆ ಈ ಒಂದು ತತ್ವಗಳ ನಿಯಮಗಳನ್ನು ಜಾರಿಗೆ ತರದಲ್ಲದರೂ ಕೂಡ ಆ ಸಾರ್ವಜನಿಕರು ಆ ಕುರಾನಿನ ನಿಯಮಗಳನ್ನು ಪಾಲಿಸುವುದನ್ನು ಮೇಲ್ವಿಚಾರಣೆ ಮಾಡೋಕೆ ಮೊಹತಾಸಿಬ್ ಎಂಬ ಪ್ರಮುಖ ಪಟ್ಟಣಗಳಲ್ಲಿ ನೇಮಕ ಮಾಡ್ತಾ ಹೋಗ್ತಾನೆ. ಅಂದ್ರೆ ಔರಂಗಜೇಬನ ಕುರಾನಿನ ತತ್ವಗಳ ಮತ್ತು ನಿಯಮಗಳನ್ನು ಜಾರಿಗೆ ತರ್ತಾ ಹೋಗ್ತಾನೆ. ಆ ಸಾರ್ವಜನಿಕರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಕುರಾನಿನ ನಿಯಮಗಳನ್ನು ಪಾಲಿಸುವುದನ್ನು ಮೇಲ್ವಿಚಾರಣೆ ಮಾಡುವ ಸಲುವಾಗಿ ಮೊಹತಾಸಿಬ್ ಎಂಬ ಪ್ರಮುಖ ಪಟ್ಟಣಗಳಲ್ಲಿ ನೇಮಕ ಮಾಡ್ತಾ ಹೋಗ್ತಾನೆ. ಜೊತೆಗೆ ಆ ಸಾಮ್ರಾಜ್ಯದೊಳಗೆ ಸತಿ ಆಚರಣೆ, ಸಂಗೀತ ಕಚೇರಿಗಳು, ಜೂಜಾಟ, ಮದ್ಯಪಾನ, ಗಾಂಜಾ ಬೆಳೆಯೋದನ್ನು ನಿಷೇಧ ಮಾಡ್ತಾ ಹೋಗ್ತಾರೆ. ಯಾರು? ಈ ಒಂದು ಔರಂಗಜೇಬ್. ತನ್ನ ಒಂದು ಸಾಮ್ರಾಜ್ಯದೊಳಗೆ ಸತಿ ಆಚರಣೆ, ಸಂಗೀತ ಕಚೇರಿಗಳು, ಜೂಜಾಟ, ಮದ್ಯಪಾನ, ಗಾಂಜಾ ಬೆಳೆಯೋದನ್ನು ನಿಷೇಧವನ್ನು ಮಾಡ್ತಾ ಹೋಗ್ತಾನೆ. ಜೊತೆಗೆ ಈ ಔರಂಗಜೇಬನ ದುರಾಡಳಿತದ ವಿರುದ್ಧ ಆ ಉತ್ತರ ಭಾರತದಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಜಾಟರು, ಸತ್ನಾಮಿಗಳು, ಬುಂದೇಲರು ಜೊತೆಗೆ ಆ ಸಿಖ್ಖರು ಏನು ಮಾಡ್ತಾ ಹೋಗ್ತಾರೆ ಹೋರಾಟವನ್ನು ಮಾಡ್ತಾ ಹೋಗ್ತಾರೆ. ಯಾರು? ಈ ಔರಂಗಜೇಬನ ದುರಾಡಳಿತದ ವಿರುದ್ಧ ಆ ಉತ್ತರ ಭಾರತದೊಳಗೆ ಜಾಟರು ಮತ್ತು ಸತ್ನಾಮಿಗಳು, ಬುಂದೇಲರು, ಆ ಸಿಖ್ಖರು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಆ ಸಿಖ್ಖರ ಒಂದು 9ನೆಯ ಗುರು ತೇಜ್ ಬಹದ್ದೂರ್, ಯಾರು? ಗುರು ತೇಜ್ ಬಹದ್ದೂರ್ನ ಬಂಧಿಸಿ ಚಿತ್ರಹಿಂಸೆ ನೀಡಿ ಕೊಲ್ಲಿಸ್ತಾನೆ. ಯಾರು? ಔರಂಗಜೇಬ್. ಅಂದ್ರೆ ಈತನ ಒಂದು ದುರಾಡಳಿತವನ್ನು ವಿರುದ್ಧ ಯಾರು ತಂಡ ಎತ್ತುತ್ತಾರೆ? ಜಾಟರು, ಸತ್ನಿಮಿಗಳು, ಬುಂದೇಲರು, ಸಿಖ್ಖರು. ಈ ಒಂದು ಸಿಖ್ಖರ 9ನೆಯ ಒಂದು ಗುರು ಆದಂಥ ಗುರು ತೇಜ್ ಬಹದ್ದೂರ್ನನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಬಂಧನ ಮಾಡಿ ಚಿತ್ರಹಿಂಸೆ ಕೊಟ್ಟು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಕೊಲ್ಲಿಸ್ತಾ ಹೋಗ್ತಾನೆ. ಜೊತೆಗೆ ಆ ಭಾರತದ ಪ್ರಬಲ ಶಕ್ತಿಗಳಾಗಿದ್ದಂಥ ಈ ರಜಪೂತರೊಂದಿಗೆ ವೈರತ್ವವನ್ನು ಸಾಧಿಸಿ ಆ ಮೊಘಲರ ಆಡಳಿತದ ಅವನತಿಗೆ ಕಾರಣ ಆಗ್ತಾನೆ. ಅಂದರೆ ಈತ ಯಾರ ಜೊತೆ ವೈರತ್ವವನ್ನು ಸಾಧಿಸ್ತಾ ಹೋಗ್ತಾನಪ್ಪ ಅಂದ್ರೆ ಆ ಒಂದು ಭಾರತ ಪ್ರಬಲ ಶಕ್ತಿಗಳಾದಂಥ ಈ ರಜಪೂತರ ವಿರುದ್ಧ ವೈರತ್ವ ಸಾಧಿಸ್ತಾ ಹೋಗ್ತಾನೆ. ಆ ಒಂದು ವೈರತ್ವ ಸಾಧಿಸಿ ಕೊನೆಗೆ ಈ ಮೊಘಲರ ಒಂದು ಆಡಳಿತ ಅವನತಿಗೆ ಕಾರಣವಾಗೋದನ್ನು ಕಾಣ್ತಾ ಹೋಗ್ತಾನೆ. ಜೊತೆಗೆ ಆ ಮರಾಠ ರಾಜ್ಯದ ಅಸ್ತಿತ್ವ ಸಹಿಸದ ಇವನು ಆ ಶಿವಾಜಿಯೊಂದಿಗೆ ನಿರಂತರವಾದ ಹೋರಾಟವನ್ನು ನಡೆಸ್ತಾ ಹೋಗ್ತಾನೆ. ಒಂದನೇದು ರಜಪೂತ ದೊರೆಗಳ ಜೊತೆ ವೈರತ್ವವನ್ನು ಸಾಧಿಸ್ತಾ ಹೋಗ್ತಾನೆ. ಜೊತೆಗೆ ಆ ಮರಾಠರ ಒಂದು ಅಸ್ತಿತ್ವದ ಏಳಿಗೆಯನ್ನು ಸಹಿಸೋಕ್ಕಾಗಲಿ ಅವರ ಜೊತೆ ನಿರಂತರವಾದಂಥ ಹೋರಾಟವನ್ನು ಮಾಡ್ತಾ ಹೋಗ್ತಾನೆ. ಜೊತೆಗೆ ಆ ಒಂದು ಮರಾಠರಲ್ಲಿ ಆ ಶಿವಾಜಿಯ ನಂತರ ಸಂಭಾಜಿಯನ್ನು ಬಂಧಿಸಿ ಚಿತ್ರಹಿಂಸೆ ನೀಡಿ ಕೊಲ್ಲಿಸ್ತಾ ಹೋಗ್ತಾರೆ. ಯಾರು? ಆ ಶಿವಾಜಿಯ ಮಗನಾದಂಥ ಸಂಭಾಜಿಯನ್ನು ಆ ಚಿತ್ರಹಿಂಸೆ ನೀಡಿ ಕೊಲ್ಲಿಸ್ತಾ ಹೋಗ್ತಾರೆ. ಆ ದಕ್ಷಿಣ ಭಾರತದಲ್ಲಿ ರಾಜ್ಯಗಳಾದಂಥ ವಿಜಯಪುರ, ಆದಿಲ್ಶಾಹಿ, ಗೋಲ್ಕೊಂಡದ ನಿಜಾಮ್ ಶಾಹಿಗಳೊಂದಿಗೆ ಹೋರಾಡಿ ಅವುಗಳನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ತನ್ನ ರಾಜ್ಯದೊಳಗೆ ವಿಲೀನಗೊಳಿಸ್ತಾ ಹೋಗ್ತಾರೆ. ಇವರಲ್ಲಿ ಯಾರಪ್ಪ ಅಂದ್ರೆ ಬಹುಮನಿ ಸುಲ್ತಾನ್ ಅಂತ ಹೇಳ್ತಾ ಹೋಗ್ತಿದ್ದಿಲ್ಲ. 5 ಬಹುಮನಿ ಸುಲ್ತಾನರು ಅವರು ಅಂದರೆ ವಿಜಯಪುರದ ಆದಿಲ್ ಶಾಹಿ, ಗೋಲ್ಕೊಂಡದ ನಿಜಾಮ್ ಶಾಹಿಗಳೊಂದಿಗೆ ಹೋರಾಟ ಮಾಡಿ ತನ್ನ ಒಂದು ರಾಜ್ಯವನ್ನು
ವಿಲೀನಗೊಳಿಸ್ತಾ ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಔರಂಗಜೇಬನ ಬಗ್ಗೆ ಸ್ವಲ್ಪ ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಇಷ್ಟ ಆದ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.